ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮೊದಲು ಅನ್ಯ ದೇಶಗಳಿಗೆ ಹೋಗಿ ನೀವೇ ಪ್ರತ್ಯಕ್ಷವಾಗಿ ಅವರ ನಡೆನುಡಿಯನ್ನು ಗಮನಿಸಿ. ಇನ್ನೊಬ್ಬರ ಮೂಲಕ ನೋಡಬೇಡಿ. ಅದನ್ನು ನೋಡಿ ಮನನ ಮಾಡಿ. ಆನಂತರ ನಿಮ್ಮ ಶಾಸ್ತ್ರಗಳನ್ನು ಓದಿ, ಇಂದಿನ ಸಾಹಿತ್ಯವನ್ನು ಓದಿ, ಭರತಖಂಡದಲ್ಲೆಲ್ಲ ಸಂಚರಿಸಿ. ಬೇರೆ ಬೇರೆ ಕಡೆ ಜನ ಹೇಗಿರುವರು ಎಂಬುದನ್ನು ನೀವೇ ಸೂಕ್ಷ್ಮವಾಗಿ ಜೋಪಾನವಾಗಿ ಗಮನಿಸಿ. ಆಗ ನಿಮಗೆ ಹಗಲಿನಂತೆ ವೇದ್ಯವಾಗುವುದು. ನಮ್ಮ ರಾಷ್ಟ್ರ ಜೀವಂತವಾಗಿದೆ. ಅದರ ಬೂದಿಯ ಅಡಿಯಲ್ಲಿ ರಾಷ್ಟ್ರ ಜೀವನದ ಕಿಡಿ ಹೊಗೆಯಾಡುತ್ತಿದೆ ಎಂಬುದು ಈ ಜನಾಂಗದ ಜೀವನವೇ ಧರ್ಮ. ಇದರ ಭಾಷೆ ಧರ್ಮ, ಇದರ ಭಾವನೆ ಧರ್ಮ. ನಿಮ್ಮ ರಾಜಕೀಯ, ಸಾಮಾಜಿಕ, ಮುನಿಸಿಪಾಲಿಟಿ ಪ್ಲೇಗಳನ್ನು ತಡೆಗಟ್ಟುವ ಕೆಲಸ, ಬರಗಾಲ ಪರಿಹಾರ ಮುಂತಾದ ಕರಗಳೆಲ್ಲ ಇಂದಿನಂತೆಯೇ ಧರ್ಮದ ಮೂಲಕ ಆಗುವುದು. ಇಲ್ಲದೇ ಇದ್ದರೆ ನಿಮ್ಮ ಕಿರುಚಾಟ ಕೂಗಾಟಗಳೆಲ್ಲ ಬರೇ ವ್ಯರ್ಥ. ನನ್ನ ಸೋದರರೇ, ಅನ್ಯ ರಾಷ್ಟ್ರಗಳ ಸಹಾಯವಿಲ್ಲದೆ ಭರತಖಂಡ ಇರಲಾರದು. ನಾವು ಹಾಗೆ ಇರಬಲ್ಲೆವು ಎಂದು ಭಾವಿಸಿದ್ದು ನಮ್ಮ ಮೌಢ್ಯ. ಇದಕ್ಕೆ ಪ್ರಾಯಶ್ಚಿತ ರೂಪವಾಗಿ 1000 ವರ್ಷಗಳ ಗುಲಾಮಗಿರಿಯಲ್ಲಿ ನರಳಿದ್ದಾಯಿತು. ನಾವು ಹೊರಗೆ ಹೋಲಿಸಿ ನೋಡಲಿಲ್ಲ. ಸುತ್ತಲೂ ಹೇಗೆ ಅವರು ಕೆಲಸ ಮಾಡುತ್ತಿರುವರು ಎಂಬುದನ್ನು ಗಮನಿಸಲಿಲ್ಲ. ಭರತಖಂಡದ ಅವನತಿಗೆ ಇವು ಮುಖ್ಯ ಕಾರಣ. ನಾವು ಇದಕ್ಕಾಗಿ ಅನುಭವಿಸಿ ಆಗಿದೆ. ಪುನಃ ಇದನ್ನು ಮಾಡದೇ ಇರೋಣ. ನಾವು ಇತರರಿಂದ ಕಲಿಯಬೇಕಾಗಿದೆ. ನೀವು ಬೀಜವನ್ನು ನೆಲದಲ್ಲಿ ಹಾಕಿ ಬೇಕಾದಷ್ಟು ನೀರು, ಗೊಬ್ಬರ, ಗಾಳಿ ಕೊಡಿ. ಅದು ಮೊಳೆತು ಸಸಿಯಾಗಿ ಭೀಮವೃಕ್ಷವಾಗುವುದು. ಆಗ ಅದು ನೆಲವಾಗುವುದೇ, ಗಾಳಿಯಾಗುವುದೇ, ನೀರಾಗುವುದೇ ಇಲ್ಲ. ಅದಕ್ಕೆ ಕೊಟ್ಟ ಎಲ್ಲವನ್ನೂ ಅರಗಿಸಿಕೊಂಡು ಅದೊಂದು ದೊಡ್ಡ ಮರವಾಗುವುದು. ನಿಮ್ಮದು ಆ ದೃಷ್ಟಿಯಾಗಲಿ. ನಾವು ಇತರರಿಂದ ಕಲಿಯುವುದು ಬೇಕಾದಷ್ಟು ಇದೆ. ಯಾರು ಕಲಿತುಕೊಳ್ಳುವುದಕ್ಕೆ ಇಚ್ಛಿಸುವುದಿಲ್ಲವೋ ಅವನಾಗಲೇ ಸತ್ತಂತೆ. 1,00,000 ಸ್ತ್ರೀ ಪುರುಷರು ಪವಿತ್ರತೆಯ ಉತ್ಸಾಹದಿಂದ ತುಂಬಿ ಭಗವಂತನ ಮೇಲಿರುವ ಶ್ರದ್ಧೆಯಿಂದ ರಕ್ಷಿತರಾಗಿ, ದೀನರು, ದಲಿತರು ಇವರ ಮೇಲೆ ಅನುಕಂಪ ಹೃದಯದಿಂದ ಸಿಂಹ ಪರಾಕ್ರಮ ತಾಳಿ ಭರತಖಂಡದಲ್ಲೆಲ್ಲ ಮುಕ್ತಿ, ಸೇವೆ, ಸಾಧಾರಣ ಜನರನ್ನು ಮೇಲೆತ್ತುವ ವಿಧಾನ, ಸರಿಸಮಾನತೆಯ ಸಂದೇಶವನ್ನು ಬೀರಲಿ. ಭರವಸೆ ನಿಮ್ಮ ಮೇಲಿದೆ. ಯಾರು ದೀನರೋ, ಸಾಧು ಸ್ವಭಾವದವರೋ ನೀವು ಶೂನ್ಯದಲ್ಲಿ ಶೂನ್ಯವಾಗಿ, ಮಾಯವಾಗಿ ನಿಮ್ಮ ಸ್ಥಾನದಲ್ಲಿ ಭವಿಷ್ಯ ಭಾರತವೇಳಲಿ. ಕೃಷಿಕನ ದಾರಿದ್ರ್ಯದ ನಿವಾಸದಿಂದ ಅಲಅಸ್ತೆಯಾಗಿ ನವೀನ ಭಾರತಾಂಬೆ ಮೈದೂರಲಿ. ಬೆಸ್ತನ ಜೋಪಡಿಯಿಂದಾಕೆ ಮೂಡಲಿ. ಚಮ್ಮಾರ ಜಾಡಮಾಲಿಗಳ ಬಡಗುಡಿಸಲುಗಳಿಂದಾಕೆ ಹೊರಹೊಮ್ಮಲಿ. ಮಳಿಗೆಗಳಿಂದ, ಕಾರ್ಖಾನೆಗಳಿಂದ, ಅಂಗಡಿಗಳಿಂದ, ಸಂತೆಗಳಿಂದ ಆಕೆ ಪ್ರತ್ಯಕ್ಷವಾಗಲಿ. ಪರ್ವತ ಕಾನನಗಳಿಂದ, ಕಂದರವನಗಳಿಂದ ಆಕೆಯ ಮೂರ್ತಿ ರೂಪುಗೊಳ್ಳಲಿ. ಸಾಮಾನ್ಯ ಜನರು ಸಹಸ್ರಾರು ವರ್ಷಗಳಿಂದ ಪಾದದಲಿತರಾಗಿರುವರು. ಉಚ್ಚ ವರ್ಗದವರ ಕ್ರೂರ ಪದಗತವನ್ನು ಗೊಣಗಾಡದೆ ಸಹಿಸಿ ಅವರಲ್ಲಿ ಒಂದು ಅದ್ಭುತ ಸಹಿಷ್ಣುತೆ ಮೈದೂರಿದೆ. ಅನಂತ ದುಃಖ ಭಜನರಾದುದರಿಂದ ಅಮಿತ ಶಕ್ತಿಶಾಲಿಗಳಾಗಿರುವರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.